ಶಾಂತಕ್ಕ ಗಿರಣಿ ಇಡ್ತೀರಂತ ಹೌದನ? ಚಲೋ ಆತ್ ಬಿಡ ಶಾಂತಕ್ಕ. ಯವ್ವಾ ಹಿಟ್ಟಿಂದು ಗಿರಣಿದು ಬಾರಿ ಪಜಿತಿ ಆಗಿಬಿಟ್ಟಿತಿ ಊರಾಗತ್ತಾಗ. ಕುಡುಕ್ ಮೂಳಿ ಎತ್ತಬೇಕತ್ತ ಅಡ್ಡಾಡ್ತತಿ. ಎಲ್ಲಾರ ಹೋಗಿ ಆಮ್ಯಾಗ 8 ಹೆಚ್ಚಕ್ಕೆ ಅಲ್ಲ ಹಿಡ್ದು 2 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ರೊಕ್ಕ ಜಾಸ್ತಿ ಮಾಡ್ತಾನ. ಅದು ಹೋಲಿ ಏನಾರ ಒಂದಿಟ್ಟು ಅಂದ್ರ ಕಡ್ಕೊಂಡ್ ಮೈ ಮ್ಯಾಗ ಬರ್ತಾನ ಹಲ್ಕಟ ಬಾಡೆ. ಚಲೋ ಆತಾಳ ಸೊಕ್ಕಿನ ಮೂಳಿ ಅದಕ್ಕೆ ಬೇಷ ಗುಟಾನ ಬಡ್ದಂಗ ಆಕತಿ. ಶಾಂತಕ್ಕ ಹಾಕ್ರಿ ನೀವು ಗಿರಣಿನ. ನಾವೇನ ಅವನ ಸೊಕ್ಕಿಗೆ ಅಥವಾ ಅವಂಗ ಬುದ್ಧಿ ಕಲಿಸ್ಬೇಕಂತ ಹಾಕಕತ್ತಿದ್ದ ಅಲ್ವಾ ಯವ್ವ. ದುಡ್ಮಿಗೆ ಒಂದು ದಾರಿ ಬೇಕಲ್ಲ. ಹೊಲ್ದಾಗ ಮಾಡ್ತಾರ ಅವ್ರ ಒಬ್ರ ಪಾಪ ಗಣಮಾಗ ದುಡಿದು ಹೊಲ್ದಾಗ ಎಟ್ ಪೀಕ್ ಬರ್ತೈತೆ ಅಟ್ಟೆಲ್ಲ ನಾವು ಇದು ಮಾಡ್ಕೊಂತೀವಿ. ಆದ್ರೂ ವಯಸ್ಸಕ್ಕೆ ಬಂದ ಮಗಳು ಕೈಯಾಗ ಖರ್ಚಿಗೆ ರೊಕ್ಕ ಇರೋದಿಲ್ಲಲೇ. ಪಾಪ ನಮ್ಮ ಪಾರ್ವತಿ ಮೊದಲು ಆಫೀಸ್ಗೆ ಹೋಗಿತ್ತ ತಿಂಗಳ ಇಷ್ಟು ರೊಕ್ಕ ಅಂತ ಕೊಡ್ತಿತ್ತು. ಈಗ ಕೇಳಿದ್ರೆ ಮನುಷ್ಯತ್ವ ಅನಿಸ್ಕೊಂತೈತೇನ. ಅದು ಅಲ್ಲದೆ ಕೇಳೋದ್ ನ್ಯಾಯನೂ ಅಲ್ಲ ಧರ್ಮನೂ ಅಲ್ಲ. ಅವಾಗೆಲ್ಲ ಕೊಟ್ಲ ಇಸ್ಕೊಂಡ್ವಿ. ಈಗ ಅದಕ್ಕೆ ಈಗ ಹೆಂಗೆ ಕೇಳಾಕತ್ತೈತಿ. ಈಗ ಆಕಿನ ಆಫೀಸಿಗೆ ಬಿಟ್ಟನಿ ಮನ್ಯಾಗಿದ್ದಾನೆ ಅಂದ್ಲು. ಮನೆ ಫೋನ್ ಹಚ್ಚಿದ್ಲ ಆಫೀಸ್ಗೆ ಹೊಂಟನಿ ಅಂದ್ಲ. ಇದಕ್ಕಿದ್ದಂಗ ಮನ್ಯಾಗ ಏನೋ ಒಂದು ತೊಂದರೆ ಆಗಿ ಅದು ಒಂದು ಯಾವ್ದ ಕೂಸಿನ ದೋಸ್ತನ ಮಗಳನ್ನ ತಂದಿಟ್ಕೊಂಡತಿ ಅಂತೇನೇನ ಅಂದ್ಲವ. ಪೂರ ವಿಚಾರ ಇನ್ನೂ ಗೊತ್ತಿಲ್ಲ. ಸಂಜೆಗೆ ಫೋನ್ ಹಚ್ತಾನೆ ಏನಾತ ಅಂತೇಳಿ. ಆ ಹುಡುಗೇನ ಆಪರೇಷನ್ ಮಾಡ್ತಾರಂತ ಅದಕ್ಕೆ ತಂದಿಟ್ಕೊಂಡಾಳ ಅಂತ ಏನೋ ಅಂದಿದ್ರಪ್ಪ. ಯಾರಿಗೆ ಗೊತ್ತು. ಅದಕ್ಕೆ ಈಗ ಅದೊಂದ್ರ ಅವ್ರದ್ದು ಕೈ ಬಿಟ್ಟಂಗ ಆತ. ನಾವು ನಮ್ಮ ದುಡ್ಮಿಗೆ ಒಂದು ದಾರಿ ನೋಡ್ಕೋಬೇಕಲ್ಲ. ಮತ್ತೆ ಚಿಲ್ಲರ್ ಬಲ್ಲರ್ ಕೈಗೆ ರೊಕ್ಕ ಆಡ್ಬೇಕಂದ್ರೆ ಇಂಥದ್ದು ಏನಾರ ಒಂದು ಮಾಡ್ಬೇಕು ಮತ್ತೆ. ಇರ್ಲಿ ಬಿಡ ಹಾಕ ಏನಾಗೋದಿಲ್ಲ. ಪಂಚಾಯತಿ ಆಫೀಸ್ಗೆ ಹೋಗಿದ್ರೇನ್ರಿ? ಹೋಗಿದ್ದೆ ಆದ್ರೆ ಅಲ್ಲೇ ಅವನು ಇವಾನು ಇದ್ದ. ಇವ ಅಂದ್ರೆ ಚೆನ್ನಪ್ಪ ಇದ್ದ. ಅವನು ಚೆನ್ನಪ್ಪನು ಇದ್ದ. ನಾನು ಹೋದೆ ಹಿಂಗೊಂದು ವ್ಯವಹಾರ ಮಾಡ್ಬೇಕಂತ ಮಾಡೇನ್ರಿ. ನನಗೊಂದು ಲೈಸೆನ್ಸ್ ಅಂತ ಬೇಕಾಗಿತ್ತು ಅಂತೇಳಿ ಅದ್ರ ಬಗ್ಗೆ ಮಾತಾಡಕತ್ತಿ ಅರ್ಜಿ ಹಾಕುದದು. ಅಷ್ಟೊತ್ತಿಗೆ ಅಲ್ಲೇ ನಿಂತಿದ್ದ. ಏನು ಅನ್ನಕತ್ತ ಅನ್ನತ್ಲೆ ಅಲ್ಲಿದ್ದಾರ. ಏನಿಲ್ಲ ತೋರಪ್ಪ ನೀ ಕುತ್ಕೊ ಮಾತಾಡಕತ್ತಾರ ಅವ್ರು ಗೌಡ್ರು, ನೀ ಏನು ಅಡ್ಡ ಬಂದಿಯಲ್ಲ ಅಲ್ಲಿ ಅಂತೇಳಿ ಅವ್ನು ಬೇದ್ರೆ ಸುಮ್ ಕುಂತ. ಆಮೇಲೆ ನಾನು ಪಂಚಾಯತಿ ಸರ್ ಕಡೆ ಮಾತಾಡ್ಕೊಂಡು ಬಂದೆ. ಹೌದಾ? ಅಯ್ಯೋ ದೇವ್ರೆ, ಎಲ್ಲಿ ಜಗಳ ತೆಗಿತಾನ ಏನಪ್ಪ. ಅಲ್ಲ ಶಾಂತಕ್ಕ ಹುಚ್ಚರಂಗ್ ನೀನು ಮಾತಾಡ್ತಿಲ್ಲ. ಜಗಳ ತೆಗಿಯಕ್ಕೆ ಏನೈತಿ? ಅಯ್ಯ ಅಲ್ಲ ತಡಿ, ಊರಾಗ ಎಷ್ಟು ಕಿರಾಣಿ ಅಂಗಡಿ ಅದಾವ. ಅವ ಹಾಕಿದಂತ ಇವ ಹಾಕಿದಂತ ಅವ ಕಡಿಗೆ ಇವ ನಮ್ಮ ಅಮ್ಮಾಶಿನೂ ಹಾಕಿದ್ದ. ವ್ಯಾಪಾರ ಆಗ್ಲಿಲ್ಲ ಅಂತ ಅವ ತಗದ. ಅವ್ರ ವ್ಯಾಪಾರ ಅವ್ರಿಗೆ, ಇವ್ರ ವ್ಯಾಪಾರ ಇವ್ರಿಗೆ. ಹಂಗಂತೇಳಿ ಅವ ಅಂಗಡಿ ಮಾಡ್ಯಾನ, ನಾ ಯಾಕೆ ಮಾಡ್ಲಿ ನೀ ಯಾಕೆ ಮಾಡ್ತಿ ಅಂತ ಜಗಳ ತೆಗಿಯಕತ್ತಾನ. ಊರು ಅಂದ್ಮ್ಯಾಗ ಶಾಂತಕ್ಕ ಇರತಾವ. ಏನು ಅವ್ರದ್ದು ಕೆಲಸ ಅವ್ರಿಗೆ, ನಮ್ಮ ಕೆಲಸ ನಮಗ. ಇಲ್ಲಡ ಶಾಂತವ, ಯಾವಾರ ನನ್ನ ಮಗ ನನ್ನ ಸೊಸಿ ಸುದ್ದಿಗೆ ಬಂದ್ರೆ ನಾ ಬಿಡ್ತೇನೆ. ಸುಮ್ಮನೆ ಮಾಡ್ರಿ ನೀವು ಕೆಲಸನ. ಆದ್ರೂ ಒಂದ ಯಮ್ಮ, ನೀ ಎಲ್ಲಾರಿಗೆ ಬಂದರಿಗೆ ಕಿವಿಗೆ ಮಷಿನ್ ಹಾಕೊಳ್ಳಾರ್ದಂಗೆ ಕೌಬೋ ಮಾಡಕತ್ತಿ. ಆಮ್ಯಾಗ ನೋಡು ಆಮ್ಯಾಗ ಯಾರು ಇಲ್ಲಡಿಲೆ ಬಂದು ತೆಲಿನೇ ಹಾಕುದಿಲ್ಲ ಈ ಕಡೆ ಮತ್ತೆ. ಯಾಕಂದ್ರೆ ನೀನು ಕೌಬೋ ಮಾಡೋದು, ಕಿವ್ಯಾಗ ಮಷಿನ್ ಇಲ್ದಂಗೆ ಸಾಕಾಗೈತನ್ನತ್ಲೆ ಸಾಯ್ತಿರಿ ಅನ್ನೋದು, ಉಂಡನೆ ಅಂದ್ಬಿಟ್ಲೆ ಕೊಂದನಿ ಅನ್ನೋದು, ಇಂಥವೇನ್ರ ಒಂದು ಅನ್ನಕತ್ತಿಗಿತ್ತಿ. ಮತ್ತೆ ಕಿವ್ಯಾನ ಮಷಿನ್ ಒಟ್ಟ ತೆಗಿಯಾಕೋಬೇಡ. ಏನ ಗಿರಣಿಗೆ ಬಂದ್ರೆ ಕಣ್ಣಿಗೂ ಕಾಣಬೇಡ. ಸುಮ್ಮನೆ ಒಂದು ಬೆತ್ತಲ್ಲಿ ಕುಂತ್ ಬಿಡು. ಜಗಳ ತಕೊಂಡು ನಿಂದ್ರಬೇಡ ಅವ್ರ ಕೂಟ. ಹೋಗ ಆಡ್ಬಿಟ್ಟಿ ಗುಬ್ಬುಡಿ ನೀನು ಪಡಾಳ ಇರ್ಸ್ಕೊಂತ ಅಡ್ಯಾಡಕ್ಕೆ ನನಗೆ ಹೇಳ್ತಾಳಿಕೆ. ನಾನು ಯಾರು ಕೊಟ್ಟು ಜಗಳ ತೆಗಿದಿಲ್ಲ ತಗೋ. ನನ್ನ ಕಿವಿ ಏನು ಕೇಳೋದಿಲ್ಲ ಅಂತ ಮಾಡಿ. ಏನು ಹಿಂಗಂದ ಅರ್ಧ ನನ್ನ ಮರ್ಯಾದೆ ತೆಗೆದಿಟ್ಟಿರಿ ಊರಾಗ ನೀವು. ನನ್ನ ಕಿವಿ ಚಂದಾಗಿ ಕೇಳ್ತಾವ. ಸುಮ್ಮನಿರು. ಕಿವಿ ಕೇಳ್ತಾವ ಅದಕ್ಕೆ ಹೇಳಿದ್ದ. ಶಾಂತ ಅಲ್ಲಿ ನೋಡಿ ಚೆನ್ನಪ್ಪ ಬರತಾನ. ಅಯ್ಯೋ ಇದೇನ್ರಿ ರಾಡಿ ಇಲ್ಲ ಬರಾಕತ್ ನೀವ? ಏನು ಜಗಳ ಪಗಳ ಮಾಡ್ತಾನ ಏನಪ್ಪ? ನೀವು ಸುಮ್ಮನಿರ್ರಿ, ಹೆಣ್ಮಕ್ಳು ಏನು ಮಾತಾಡ್ಬೇಡ್ರಿ. ಸಿದ್ದಪ್ಪಣ್ಣ ಏನ ಗಿರಣಿ ತೆಗಿತೀರಂತ? ಅಯ್ಯೋ ಚೆನ್ನಪ್ಪಣ್ಣ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿರಿ. ಕುಂದ್ರೇನ ಒಳಗೆ ಬರ್ರಿ, ಚಾ ಕುಡಿ ಬರ್ರಿ. ಅಪರೂಪಕ್ಕೆ ಬಂದಿರಪ್ಪ ನೀವು ನಮ್ಮ ಮನೆ ಕಡೆ. ಬಂದು ಯಾವ ಕಾಲಾಗಿತ್ತ ಏನ? ನಮ್ಮ ಪಾರ್ವತಿ ಲಗ್ನದಾಗನ ಬಂದಿದ್ದ. ಓ ಶಾಂತಕ್ಕ, ನೆನಪಿಟ್ಟಿರಲ್ಲ ಒಟ್ಟು. ನೆನಪಿಟ್ಟಿರಿ ಒಟ್ಟು. ಅವತ್ತು ಗೌಡ್ರಿಗೆ ಕಾಲ್ ಇದಾಗಿ ಮಕ್ಕೊಂಡಾಗ ಲಗ್ನದಾಗ ಬಾಳ ಓಡಾಡೇನಿ, ಚಪ್ರ ಹಾಕ್ಸಿದ್ದು ಎಲ್ಲ ಪ್ರತಿಯೊಂದು ನೆನಪಿಟ್ಟಿರಲ್ಲ. ಅಯ್ಯ ನಾವು ಇದ್ವಲ್ಲ ಚೆನ್ನಪ್ಪಣ್ಣ. ಅಯ್ಯ ಅದನ್ನ ಹೆಂಗ್ ಮರ್ಯಾಕತ್ತಿ? ಚಪ್ರ ಹಾಕ್ಸಿರಿ ಪಾಪ. ಆಮೇಲೆ ಕುಡ್ತೂರ್ಯಾಡಿ ಗದ್ಲ ಮಾಡಿರಿ, ಅವೆಲ್ಲ ಮರ್ಯಾಕತ್ತನ. ಗಿರ್ಜಕ್ಕ, ಇದು ನೋಡುವ ಕುಡುಕ ಅಂದ್ಮೇಲೆ ಒಂದು ಮಾತು ಹೆಚ್ಚು ಬರ್ತೈತಿ, ಒಂದು ಮಾತು ಕಡಿಮೆ ಆಕತಿ. ಅದೆಲ್ಲ ಇದು ಮಾಡೋದಕ್ಕಿಂತ ನಾವು ಒಳ್ಳೇದು ಏನ್ ಮಾಡೇವ ಅನ್ನೋದು ನೆನ್ಪಿಟ್ಕೊಳ್ಳೋದು ಭಾಳ ಮುಖ್ಯ ಆಕತ್ವ. ಏನ ಈಗ ಗಿರ್ಜಕ್ಕ ನಿಮ್ ಕೈಯಾಗ ರೊಕ್ಕ ಆಡಕತ್ತಾವು. ಏನ ಅದು ರೊಕ್ಕ ಆಡಕತ್ತಾವ, ಅದಕ್ಕೊಂದು 4 ಮಾತು ಹೆಚ್ಚಿಗೆ ಬರ್ತಿರ್ಬೋದು. ಇರ್ಲಿ, ಅದೇನ ಬೇಡ ಅಂತ ನಂಗಿಲ್ಲ. ಈಗ ನಾ ಮಾತಾಡಕ್ ಬಂದಿರೋದು ನಿಮ್ ಜೊತೆಗಲ್ಲ, ಒಂದ್ ಸ್ವಲ್ಪ ತಡ್ರಿ. ನಾ ಮಾತಾಡಕ್ ಬಂದಿರೋದು ಶಾಂತಕ್ಕರ್ ಕೂಟ, ಆಮೇಲೆ ಸಿದ್ದಪ್ಪಣ್ಣನ ಜೊತೆಗೆ. ಅಯ್ಯ ಎಷ್ಟು ಬಿರುಸಾಗಿ ಮಾತಾಡ್ತೀಯ ಅಣ್ಣ ನೀನು. ನಿನ್ ಜೋಡಿ ಅಲ್ಲ ಅಂದ್ರೆ ನೀ ತಣ್ಣ ಕುಂದ್ರ ಅನ್ನೋ ಅರ್ಥ ಕೇಳಿದೇನ? ಆಯ್ತು, ಮಾತಾಡೋದು ಏನ್ ಮಾತಾಡ್ತೀಯ ಮಾತಾಡ. ಸಿದ್ದಪ್ಪಣ್ಣ, ಈಗ ಗಿರಣಿ ತೆಗಿತಾ ಇರೋದು ಕರೆನಾ ಸುಳ್ಳಪ್ಪ? ನಂಗಿದ್ ಹೇಳು. ತೆಗ್ಯಾತಿರೋದು ಕರೆನ. ಅದು ಏನಾಗೈತೆ ಅಂದ್ರೆ ಸ್ವಲ್ಪ ನಮಗೂ ರೊಕ್ಕದ ಸಮಸ್ಯೆ. ನಾವೇನು ಇದ್ದಂತಾರಲ್ಲ ಹೊಲ ಮನಿ ನಂಬ್ಕೊಂಡಿರೋರು. ಆದ್ರೂ ಎಷ್ಟು ಅದ್ರಾಗ ಬಂದಿತ್ತಪ್ಪ ಫಾಯ್ದೆ, ಹೌದಿಲ್ಲ? ಒಂದ್ಸಲ ಲಾಸ್ ಆಕತಿ. ಮನೆ ನೋಡಿ ಬೆಂಡಿಕಾಯಿ ಹಾಕಿದ್ರ 1 ಎಕರೆಕ ಅರ್ಧ ಎಕರೆನೂ ಕೈಗೆ ಹತ್ಲಿಲ್ಲ. ಅರ್ಧಕ್ಕರ್ಧ ಮಳಿ ಇದಾಗಿ ಸ್ವಲ್ಪ ಹುಳುಕ್ ಹತ್ತಿ ಹಂಗಾಗಿ ಹೋಗ್ಬಿಟ್ಟು ಕಾಯಿ ಚಲೋ ಬೆಳಿಲಿಲ್ಲ. ಅದು ನೋಡ್ ಸಿದ್ದಪ್ಪಣ್ಣ, ನಿಮ್ ಸಮಸ್ಯೆ. ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಏನ ಈಗ ನೋಡಪ್ಪ, ನಾ ಹೇಳುದಾದ್ರೆ ನೀ ಗಿರಣಿ ತೆಗ್ಯಾಕ ಹೋಗ್ಬೇಡ ಅಷ್ಟೇ. ಚೆನ್ನಪ್ಪ ಕಾಕ, ಗಿರಣಿ ಯಾಕೆ ತೆಗಿಬಾರ್ದು ನಮ್ಮಪ್ಪ? ಅಲ್ಲ ನೀವು ಅದನ್ನ ಯಾಕೆ ಹೇಳಕತ್ತೀರಿ?
ನನಗೆಲ್ಲ ಗೊತ್ತವ. ನಿಮ್ಮಪ್ಪ ಗಿರಣಿ ತೆಗ್ಯಾಕ ಹೇಳ್ಬೇಕೆ ನೀನ್ ಅಂತೇಳಿ. ನೋಡು ಸಿದ್ದಪ್ಪಣ್ಣ, ಈ ಹುಡುಗಿ ಮಾತು ಕೇಳ್ಕೊಂಡು ನೀನು ಸುಮ್ನ ಇದಾಗ್ಬೇಡ. ಏನ ಅದಕ್ಕ ತಿಳಿಯೋದಿಲ್ಲ, ಅದಕ್ಕ ಪ್ರಪಂಚ ಜ್ಞಾನ ಇಲ್ಲ. ಅದು ಏನ ಒಂದ್ ಹೇಳ್ತತಿ, ಅದಿನ್ನು ಓದು ಹುಡುಗಿ, ಅದಕ್ಕೇನ್ ಗೊತ್ತಾಗತಿ? ನೋಡಪ್ಪ, ನಾವು ನೀವು ಅಣ್ಣತಮ್ಮಗಳ ಜೊತೆ ಅದೇವಿ. ನೀ ಗಿರಣಿ ತೆಗೆದು ಈಗ ಸುಮ್ನೆ ನನ್ನ ಹೊಟ್ಟಿ ಮ್ಯಾಗ ಹೊಡಿಬೇಡ ಅಷ್ಟೇ. ಅಲ್ಲ ಅದೇನೋ ಸರಿನೋ ಚೆನ್ನಪ್ಪ. ನೋಡಪ್ಪ, ನಾನು ಈಗ ದುಡಿಮಿ, ಈಗ ನಿನ್ ದುಡಿಮಿ ನಿನಗ, ನಮ್ ದುಡಿಮಿ ನನಗ, ಹೌದಾ? ನಾವು ಅಲ್ಲ ತೆಗಿಬೇಡ ಅಂತ ಯಾಕೆ ಹೇಳ್ತೀಯೋ? ತೆಗಿಬಾರ್ದಂದ್ರ ತೆಗಿಬಾರ್ದು ಅಷ್ಟ ನೋಡು. ನಾ ಮತ್ ಹೆಚ್ಚಿಗೆ ಮಾತಾಡವಲ್ಲ. ನಾ ಹೇಳಕತ್ತೇನಿ, ನೀವು ಗಿರಣಿ ತೆಗಿ ತಕ್ಕದ್ದಲ್ಲ, ಬ್ಯಾರೆ ಏನಾರ ದಂಧೆ ಮಾಡ್ಕೊರಿ. ಗಿರಣಿ ಹೆಂಗ್ ತೆಗಿತಿ? ಈ ಊರಾಗ ನನ್ನ ಗಿರಣಿ ಇದ್ದು 3-4 ವರ್ಷದ ಮ್ಯಾಗ ಆತು. ಮತ್ತ ಅಂದ ಮ್ಯಾಗ ನೀ ಈ ಗಿರಣಿ ತೆಗದ್ರ ಏನದ ಅರ್ಥ? ನನ್ನ ವ್ಯಾಪಾರದ ಮ್ಯಾಗ ಕಲ್ಲು ಹಾಕ್ಬೇಕಂತ ಅರ್ಥ, ಹೌದಾ ಅಲ್ಲ? ಚೆನ್ನಪ್ಪಣ್ಣ ಎದಕ್ ಸಿಟ್ಟಕ್ಕಿ? ಅಲ್ಲ ನೀನ್ ಹೊಟ್ಟಿ ಮೇಲೆ ನಾವ್ ಯಾಕೆಪ್ಪ ಹೊಡಿನ? ಶಾಂತವ, ನೀವ್ ಒಂದ್ ತಟಕ್ ಸುಮ್ನಿರ. ಅಲ್ಲ ಚೆನ್ನಪ್ಪ, ಏನು ನಿಂದ ಕಾಯ್ದೆ ಕಾನೂನ ಮ್ಯಾಲ್ ಮಾಡಕತ್ತೀಯಲ್ಲ? ಯಾಕ ನನ್ನ ಮಗ್ಗ ನನ್ನ ಸೊಸಿಗೆ ನೀ ಹೇಳ್ದಂಗ ಆರ್ಡರ್ ಮಾಡಕತ್ತೀಯನು? ನೀ ಆರ್ಡರ್ ಮಾಡ್ದಂಗ ಅವ್ರು ನಡ್ಕೋಬೇಕನು? ಯಾಕ ತಾಕಿತ್ ಮಾಡಕತ್ತೀಯಲ್ಲ? ಎದ್ರ ಸಂಬಂಧ? ನೀ ಏನಾರ ಕೂಳ್ ಹಾಕಿ ಸಾಕ್ತಿಯನ್ ಮತ್ತೆ? ಹೇಳು, ನಿನ್ ಹಂಗನಾಗ ಏನಾರ ಅದೇವನ್ ನಾವು? ಈ ಮನಿ ಒಳಗ ಯಜಮಾನ್ಕಿ ವಯಸ್ಸಾಕ ನಾ ಇನ್ನೂ ಬದುಕೇನಿಪ್ಪ ಚೆನ್ನಪ್ಪ. ಏನ ನೋಡ ಚೆನ್ನೆ, ಈ ಮನಿ ಒಳಗೆ ಏನಾಗಬೇಕು ಏನಾಗಬಾರ್ದು ಅಂತ ತೀರ್ಮಾನ ತಗೊಳಕಿ ನಾ ಅದನಿ. ನೀನು ತಲೆ ಕೆಡಿಸ್ಕೊಳಕ್ ಹೋಗಬೇಡ. ನನ್ನ ಸೊಸಿಗೆ ನನ್ನ ಮಗ್ಗ ನೀ ಮಾಡಂದಿದ್ ಮಾಡ್ಬೇಕು, ಮಾಡಬೇಡ ಅಂದಿದ್ದು ಬಿಡ್ಬೇಕನ ಅವ್ರು ತೆಗಿಯೋರ. ಏನ ದುಡ್ಕೊಂಡ್ ತಿನ್ನಕ ಹಾದಿ ಹುಡ್ಕಾಕತ್ತಾರ. ಅಲ್ಲ ನೀನ್ ಹೊಟ್ಟಿ ಮ್ಯಾಗ ಹೊಡಿತಾರ ಅಂತ ಹೇಳ್ತೀಯಲ್ಲ ನೀನ? ಯವ್ವ ಸ್ವಲ್ಪ ತಡಿಬೇ, ಮಾತಾಡಕತ್ತೀವಿ. ಸಿದ್ಧ, ಸುಮ್ಮನೀರ ಸಿದ್ಧ. ಇಲ್ಲೋಡ, ಸುಮ್ಮನೆ ಇದ್ವಿ ಅಂದ್ರ ಬಗ್ಗಿಸ್ ಗೂಟ ಬಡಿತಾರ ಅವ್ರ. ನಿನಗ್ ಗೊತ್ತಾಗದಲ್ಲ, ನೀ ಸುಮ್ನೀರ. ಎಷ್ಟ್ ಚಂದ ಬಂದ್ ನಾಜುಕಾಗಿ ಮಾತಾಡಕತ್ತಾನವ, ಮತ್ ಟಬರ್ ಮಾಡ್ತಾನ ನಮ್ಗ. ಅಲ್ಲ ನೀನು ಕುಡ್ದು ಎಲ್ಲಿ ಬೇಕಲ್ಲೇ ಬಿದ್ದು ಎದ್ದು ಊರಿಗೆ ಎತ್ತಬೇಕತ್ ಹೋಗಿರ್ತಿ. ಇಲ್ಲೇ ಹಿಟ್ಟು ಮೊನ್ನೆ ಈಕಿನ ಗಿರ್ಜಿನ ಗೋಧಿ ಬೀಸ್ಕೊಂಬರಕ್ ನಿನ್ನ ಅಂಗಡಿಯಾಗ ಇಟ್ರ 3 ದಿನ ಆದ್ರೂ ಗೋಧಿ ಸಿಗ್ಲಿಲ್ಲಕ್ಕಿಗೆ, ಗೋಧಿ ಹಿಟ್ಟು. ಆಮ್ಯಾಗ ತಗೊಂಬಂದಾಳಕ್ಕಿ. ನೀ ಯಾವಾಗ ಅಂಗಡಿ ತೆಗಿತೀಯ, ಬಾಗಲ ತೆಗಿತೀಯ, ಅವಾಗ ಬಂದು ತಗೊಂಡು ಹೋಗ್ಬೇಕು. ನೀ ಕುಡ್ದು ಅಡ್ಡಾಡ್ದಾಗ ಸುಮ್ಮನೆ ಇರ್ಬೇಕು. 2 ತಿಂಗಳಿಗೊಮ್ಮೆ ₹2 ಏರ್ಸ್ಕೊಂತ ಹೋದ್ರು ಸುಮ್ಮನೆ ಇರ್ಬೇಕು. ನೀ ಏನ್ ಅಂದಿದ್ದು ಟಬರ್ ಮಾಡಿ ಅಂದ್ರು ಅವ್ರು ಸುಮ್ಮನೆ ಇರ್ಬೇಕು. ಯಾಕ ಪುಕ್ಷಟ್ಟಿ ಹಾಕಿ ಕೊಡ್ತೀನಿ ಎಲ್ಲಾರ್ಗಿ ರೊಕ್ಕ ಕೊಟ್ಟ ಹಾಕೊಂತೀಲ್ಲ ಮತ್ತೆ? ಅಲ್ಲ ನಿನ್ನ ವ್ಯಾಪಾರ ನೀ ಮಾಡ್ಕೋಲ್ಲ, ನಾವು ತೆಗಿತೀವಿ. ನಮ್ಮ ಮನಸ್ಸು ನಾವು ತೆಗಿಯಾರ, ನಾವು ತೆಗಿದ ಇದನ್ನ ಅಂಗಡಿನ ಹೆಂಗ್ ಬೇಡ ಅಂತಿ ನೋಡೇ ಬಿಡ್ತೇನೆ. ಹಂಗಾರ ನೆಟ್ಟಗ ಗಿರಣ್ಯಾಗ ಬಾಗ್ಲ ತಕೊಂಡ್ ಕುಂದ್ರು ಕಿಮ್ಮತ್ತಿಲ್ಲ, ಕಿಮ್ಮತ್ಗೇಡಿ ಮಾತಾಡ್ತೀಯನ? ಮತ್ತೆ ಬರೇ ಕುಡ್ದು ಅಡ್ಡಾಡ್ತಾನೆ, ಎತ್ತಬೇಕಂತ ಎಲ್ಲಿ ಬೇಕಲ್ಲಿ ಬಿದ್ದುಕೊಂತ ಎದ್ದುಕೊಂತ. ಈಗ ಕುಡ್ದ ಬಂದಿ ಕಾಂತತಿ, ಅದಕ್ಕೆ ಇಟ್ಟು ಟಬರ್ ಮಾಡಿ ಮಾತಾಡಕತ್ತಿ. ಮತ್ತಿನ್ನೇನೈತಿ ನಿಂದ ವಾಸನಿ ಇಲ್ಲಿ ಮಟ್ಟ ಬರಾಕತ್ತತಿ ನೋಡ. ಹಲಕಟ್ಟ ಬೇಡ, ನೀ ಹೇಳ್ದಂಗ ಕೇಳಕ್ ಆಗುದಿಲ್ಲಪ್ಪ ಚೆನ್ನೆ. ನೋಡ, ನನ್ನ ಮಗ ಏನ್ ಮಾಡ್ತೇನಂತ ಅದನ್ನ ಮಾಡವನಾವ. ಬೈಬೇಡ ಬೇ, ಹಂಗ ಹೇಳಲ್ಲ. ಅದು ಅಲ್ದ ತೆಗೆಯವನ ಅಂದ್ರೆ ಹೆಂಗದ ಅರ್ಥ? ಕುಡ್ಕುಡ್ ತೂರಾಡ್ತಿ ಅಂತೀಯಲ್ಲ, ಮತ್ತ ಆಗಿರ್ತಾವ. ಇನ್ಮ್ಯಾಗ ಹಂಗ ಆಗುದಿಲ್ಲ ತಗೋ, ನಾ ಇನ್ಮ್ಯಾಗ ಕರೆಕ್ಟ್ ಆಗಿ ತೆಗಿತೇನಂತ. ಬೇಯುದಲ್ಲ, ನಿನ್ನ ನಾಲ್ಕು ಹಿಡ್ಕೊಂಡು ಬರ್ತಾ ಬಡಿ ತಾಕತ್ತು ನನಗೈತಿ. ಏನ ಅದಕ್ಕೆ ಅಧಿಕಾರನು ನನಗೈತಿ. ನನ್ನ ಮುಂದೆ ಆಡಿ ಬೆಳೆದಾವ ನೀನು. ನೀನು ಚೊಣ್ಣ ಹಾಕೊಳಕ್ ಬರ್ತಿದ್ದಿಲ್ಲ. ಅವಾಗ ನಿನ್ನ ನೋಡೇನ್ ನಾನು. ನಿಮ್ಮವ್ವ ನಾನು ಗೆಳತಿಯರದೇವಿ. ನನ್ನ ಮುಂದೆ ಮಾತಾಡ್ತೀಯನ? ಬಾ ಹಂಗಾರ ಏನ್ ಮಾಡ್ತಿ? ಬೈಯವ್ನ ನಾ ಬೇಯಕ್ಕೆ ನಾನು ಏನ್ ಮಾಡ್ತಿ? ಅಲ್ಲ ನನ್ನ ಮಗ ನೀನು ಕೂಡಿ ಆಡಿ ಬೆಳೆದಿರಿ ನೋಡ. ಅದನ್ನೆಲ್ಲ ಬಿಟ್ಟುಬಿಡ, ನೀ ಬಾಯಂದ ತೆಗಿಯೋದನ್ನ. ನನ್ನ ಮಗ ಮಾಡವನ, ಇನ್ ಮುಂದೆ ಮಾಡೋದಿಲ್ಲ ಅಂದಿಯಲ್ಲ, ಇನ್ ಮುಂದೆ ಮಾಡಕ್ ಹೋಗ್ಬೇಡ. ಗಿರಣಿ ಚಂದ ಕುಡಿಲಾರ್ದಂಗ ಅಂಗಡಿ ನಡ್ಸ್ಕೊಂಡು ಹೋಗು ನಿನ್ ಪಾಡಿಗೆ ನೀನು. ಅವ್ನ ಪಾಡಿಗೆ ಅವ ಮಾಡ್ತಾನೆ. ಏನು ನಿನಗೆ ಬಂದಷ್ಟು ವ್ಯಾಪಾರ ನಿನಗೆ, ಅವ್ನಿಗೆ ಬಂದಷ್ಟು ವ್ಯಾಪಾರ ಅವಂಗ. ನೋಡು, ಬೇಡ ಅನ್ನಕ್ ಹೋಗ್ಬೇಡ. ನೋಡಪ್ಪ, ನಿನ್ ಈಗ ದುಡಿಮಿ ಅಂದ ಮ್ಯಾಗ ಎಲ್ಲದಕ್ಕೂ ಅದು ಎಂತದ ಅಂತಾರಲ್ಲ, ಕಂಟಿ ಪೋಷನ್ ಇರೋದ ಅದು. ಕಂಟಿ ಪೋಷನ್ ಅಲ್ಲ, ಕಾಂಪಿಟೇಷನ್. ನನ್ನ ಮೊಮ್ಮಗಳಿಲ್ಲಲ್ಲ ಅದು ಇರೋದ. ಅದು ಅಲ್ಲದೆ ನಾವೇನು ನಿನ್ನ ಹೊಟ್ಟೆ ಮೇಲೆ ಹೊಡಿಬೇಕಂತಲ್ಲ. 3-4 ಈಗ ತಡಿ, ಬಾಜು ಊರಿನವರು ಇಲ್ಲಿಗೆ ಬರ್ತಾರೆ ಹಾಕಿಸ್ಕೊಳಕ್. ಹೌದಾ? ಅವ್ರ ಊರಾಗ ಬರಬ್ಬರಿಲ್ಲ ಬಂದಾಗೈತೆ ಅಂತೇಳಿ. ಗೊತ್ತು, ಈಗಿನ್ನೂ ಆಗೈತಿ, ಇನ್ನೂ ಆಗಿಲ್ಲ, ಗೊತ್ತಾಗಿಲ್ಲ ಮಂದಿಗೆ. ಆಮೇಲೆ ಬರ್ಬೇಕು. ಅರ್ಧ ನಿನಗೆ ಅರ್ಧ ನಮ್ಗೆ ಕತಿ. ಸುಮ್ಮನೆ ಒದ್ರಾಡಕ್ಕೆ ಹೋಗ್ಬೇಡ ಒಂದು ಊರಾಗ. ನೀ ಹಿಂಗೆ ಮಾತಾಡೋದು ತೆಪ್ಪಾಗೋದಿಲ್ಲನ? ನೀನೇ ಒಬ್ಬನ ದುಡ್ಕೋಬೇಕಂದ್ರೆ ಹೆಂಗದ? ನಾನು ನಿಮ್ಮ ಓಣಿಯರೆಲ್ಲ ನಿನಗೆ ಬರ್ತಾರ, ಈ ಕಡೆ ಇದ್ದಾರ ಮಂದಿ ಈ ಕಡೆ ಬರ್ತಾರ. ನಾವು ಚಿಲ್ಲರ್ ಬಲ್ಲರ್ ಕೈಗೋಸ್ ರೊಕ್ಕಕ್ಕವಲ್ಲ ಅಂತ ಅಷ್ಟೇ. ಒಟ್ ನೀವು ಮಾಡೋರ ಅನ್ನ. ಅಲ್ಲ ಚೆನ್ನಪ್ಪ, ಸಿಟ್ಟಾಗಬೇಡ. ನಮ್ದು ಒಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊರಿಪ್ಪ. ಅದು ಹಂಗಲ್ಲ, ಅದು ಹೌದು ಮಾಡೋರ ನಾವು. ಆತ್ ಮಾಡ್ರಿ, ಅದ್ ಹೆಂಗ್ ಮಾಡ್ತೀರಿ ಮಾಡ್ರಿ. ನೋಡೋಣ, ಬರ್ಲಿ ಗಿರಾಕಿ ನೋಡೋಣ. ಚೆನ್ನ ತಾಡ್ಲೆ, ಒಂದಿಟ್ಟ ತಾಡ್ಲೆ. ಯವ್ವ, ನೀ ಭಾಳ ಬಿರುಸಾಗಿ ಮಾತಾಡಿದೇನ್ ಬೇ. ಅಪ್ಪ ನೀ ಸುಮ್ನಿರ್. ಬಿರ್ಸಾಗಿ ಮಾತಾಡಿದ್ದೇನೆ ಅಂದ್ರೆ ಅವ್ರು ಮಾತಾಡಿದ್ ಸರಿಯೇನ? ತೆಗಿಬೇಡ ಮಾಡಬೇಡ ಅನ್ನೋ ಅರ್ಥಕ್ಕೆ ಅವ್ರು ಬಂದು ಹೇಳಿದ್ದು ಆರ್ಡರ್ ಮಾಡಿದ್ ತಪ್ಪಲ್ಲನ? ಅಪ್ಪ ಸುಮ್ನಿರು ನೀನು. ಅವ್ರು ನೆಟ್ಟಿಗೆ ಇದ್ದಿದ್ರೆ ನಾವ್ಯಾಕೆ ಇದನ್ನ ಯೋಚನೆ ಮಾಡ್ತಿದ್ವಿ? ಈ ಊರಾಗ ಎಷ್ಟು ಪಜಿತಿ ಆಗ್ತೈತಿ ಗಿರಣಿ ಹಿಟ್ಟು ಹಾಕ್ಸೋದು ಅಂತೇಳಿ ಗೊತ್ತಾ? 1000 ಸಲ ಹೋಗಿ ಬುದ್ಧಿ ಹೇಳತ್ತ, ಹಿಂಗೆ ಮಾಡಬೇಡಪ್ಪ, ನೀನು ಇಲ್ಲೇ ಅಂಗಡಿ ಬಾಗ್ಲ ತಕೊಂಡಿರೋ. ನೀನು ಯಾವಾಗ ನೋಡಿದ್ರೆ ಹಿಂಗೆ ಅಡ್ಡಾಡ್ತಿ. ನಮಗೆ ಚಂದಾಗಿ ಹಿಟ್ಟು ಬೇಕಂದಾಗ ಹಿಟ್ಟು ಇರೋದಿಲ್ಲ, ಇದು ಹಾಕಿಸ್ಬೇಕಂದಾಗ ಹಾಕ್ಸಕ್ಕಾಗೋದಿಲ್ಲ. ನೀ ಎತ್ತಬೇಕಂತ ರೇಟ್ ಏರಿಸ್ತಿ, ಹಿಂಗೆಲ್ಲ ಸರಿಯಲ್ಲ ಅಂತ ಎಷ್ಟು ಸಲ ಹೇಳೈತಿ. ಅವ್ರೇನು ಮಾತು ಕೇಳ್ಯಾರನ?
ಈಗ ಅದೇನ ಗಡ್ಡಕ್ಕೆ ಬೆಂಕತ್ತೆ ಬಾವಿ ತೊಳಿದ್ರ ಅಂತೇಳಿ ನಾವು ತೆಗಿವತ್ನಾಗ ಈಗ ಬಂದು ಅಡ್ಡ ಹಾಕಿದ್ರೆ ನೀ ಸುಮ್ಮನಿರಪ್ಪ, ನೀ ತೆಗಿ. ಇಲ್ಲೋಡ ನೀ ತೆಗಿ, ಬೇಕಾದಂಗೆ ವ್ಯಾಪಾರ ನಮಗೆ ಆಗ್ತೈತಿ. ಯಾಕಂದ್ರೆ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟತಿ ಅವ ಕವ್ ಹರ್ಕೊಳ್ಳೋದು ಅದು ಬೇಕಾರೆ ಹಾಕಿಸೋರಿ ಬೇಡ ಬೇಡ್ರಿ ಇಷ್ಟ ನೋಡ್ರಿ ಅಂತಾನ. ಮತ್ತೆ ಹಿಂಗ್ಯಾಕದ ವಿಧಿ ಇಲ್ಲ ಅಂತ ಎಲ್ಲರೂ ಸುಮ್ಮನೆ ಇರ್ತಾರ ಅಷ್ಟೇ. ಅಣ್ಣ ತಮ್ಮಗಳು ಗಟ್ಟೆ ಇದ್ವಿ, ಇದು ಎಲ್ಲಿ ಹೋಗಿ ಮುಟ್ತೈತಿ ಏನ. ಅಪ್ಪ ಇವತ್ತು ಬ್ಯಾಂಕ್ ಹಾಲಿಡೇ ಇತ್ತು ಏನ ನಿನ್ನೆ. ಇವತ್ತು ಬ್ಯಾಂಕ್ ಓಪನ್ ಐತಿ, ಬಾ ಈಗ ಹೋಗ್ಬರ. ನಾನು ರೆಡಿ ಆಗೇನೆ, ನಿಂದು ಎಲ್ಲ ಕೆಲಸ ಮುಗಿತಲ್ಲ, ಇಲ್ಲಿ ಮಾತಾಡ್ಕೊಂಡ್ ಬಂದಿಯಲ್ಲ, ಬಾ ಪಟ್ ಅಂತೇಳಿ ನಂದು ನಾಷ್ಟ ಆಗೈತಿ. ನೀನು ಹೋಗಿ ಪಟ್ಟಂದು ನಾಷ್ಟ ಮಾಡ್ಕೊಂಬಾಪ, ಹೋಗ್ಬರನ್. ಬಂದು ಮತ್ತೆ ನಂದು ಭಾಳ ಆಯ್ತು ಓದ್ಕೊಳ್ಳೋದಪ್ಪ, ಬಾ ಹೋಗು. ಗೌಡ್ರೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಅದೇನು ನಿಮ್ಮ ತಪ್ಪು ಅಲ್ಲ, ಅವಂದು ತಪ್ಪು ಅಂತೂ ಅಲ್ಲ, ಅವ್ನ ವ್ಯಾಪಾರದ ಚಿಂತೆ. ಆದ್ರೆ ಹಂಗಂತ ಇವತ್ತು ನೀವು ತೆಗಿಲಿಲ್ಲ ಅಂದ್ರೆ ನಾಳೆ ಇನ್ನೊಬ್ರು ತೆಗಿತಾರೆ ಅಷ್ಟೇ. ವ್ಯಾಪಾರ ಅಂದಮೇಲೆ ಕಾಂಪಿಟೇಷನ್ ಇರೋದೆ. ಅವ್ರು ತೆಗ್ದಾರಂತ ಇವ್ರು ತೆಗ್ದಾರಂತ ಅವ್ರು ಅಂತ ಮಾಡೋದಂತಲ್ಲ. ನೀವು ಸುಮ್ಮನೆ ಮಾಡ್ರಿ ಗೌಡ್ರೆ. ಅವ್ರ ಓಣಿಗೂ ನಿಮ್ಮ ಓಣಿಗೂ ಭಾಳ ದೂರ ಐತಿ. ನಡಕ್ಕೆ ಅರ್ಧ ಇದನ್ನೇ ಐತಿ, ಊರ ಐತಿ ರೀ. ನೀವು ಯಾವುದಕ್ಕೂ ಒಂಚೂರು ಅಡ್ಡಾಡೋತ್ನೇ ಹುಷಾರಾಗೇ ಇರ್ರಿ. ಇದೇನಿಲ್ಲ ತಲೆ ಮೇಲೆ ಹೇಳ್ಕೊಂಡಂಗೆ ಆತ ಏನೋ ಅನಿಸ್ತೈತೆ ನನಗೆ. ಸುಮ್ಮನೆ ಬೇಡ ಬಿಟ್ಬಿಡು ನನ್ರಿ ಇದೆ. ಯಾಕೆ ನನಗೆ ಬೇಡ ಅನ್ಸಕತ್ತೈತಪ್ಪ. ಇಷ್ಟು ದಿನ ಹೆಂಗೆ ನಡೀತಾ ಹಂಗೆ ನಡ್ಕೊಂಡು ಹೋಗುವಲ್ತಕತ್ತಾಗ ಅವ್ವ ಅವನೇನು ದೊಡ್ಡ ಡಾನನ. ಅಯ್ಯೋ ದೇವ್ರೆ, ನೀವು ಹಿಂಗೆ ಎದ್ರಕೊಂಡಿರೋದಕ್ಕೆ ಮತ್ತೆ ಏನೂ ಆಗೋದಿಲ್ಲ. ಸುಮ್ಮನೆ ಇರು ನೀನು. ಅವನೇನು ದೊಡ್ಡ ಡಾನ ಏನೋ ಮಾಡಿಸ್ಬಿಡ್ತಾನೆ ಅನ್ನಕ್ಕೆ ಏನೂ ಆಗೋದಿಲ್ಲ. ಅಪ್ಪೆಲ್ಲೋಕೈತಿ, ಬಿಟ್ರೆ ಹೊಲ ಬಿಟ್ರೆ ಮನಿ ಅಷ್ಟೇ. ನೀ ಸುಮ್ಮನೆ ಇರು. ಅದು ಅಲ್ಲದೆ ಅವ್ನು ಏನು ಮಾಡ್ಕೊಳಕ್ಕಾಗಲ್ಲ, ಸುಮ್ಮನೆ ದೊಡ್ಡ ಮಾತಾಡಕ್ಕೆ ಬಂದಾನ ಅಷ್ಟೇ. ಅಪ್ಪ ನೀವು ಹೋಗಿ ನಾಷ್ಟ ಮಾಡ್ಕೊಂಡು ಪಟ್ಟನ್ ಬಾ, ಬ್ಯಾಂಕಿಗೆ ಹೋಗ್ಬೇಕು ಹೊತ್ತಕತಿ. ಈಗ ಹೋಗಿ ಬಂದೆ ಅಂದ್ರೆ ನಾ ಮತ್ತೆ ಓದ್ಕೋಬೇಕು, ನನ್ನ ಕೆಲಸದವು. ಆಯ್ತು ಮಗಳ, ಹೋಗೋಣ.